ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನಲ್ಲಿ ಇವತ್ತು 1.5% ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇವತ್ತು ಕಂಪನಿ ತಮ್ಮ Q3 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಕೆಟ್ ಅವರ್ಸ್ನ ನಂತರ ರಿಸಲ್ಟ್ ಬಂದಿದೆ. ರಿಸಲ್ಟ್ಗೂ ಮುಂಚೆ ಸಾಕಷ್ಟು ವೀಕ್ನೆಸ್ TCSನಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ ಇವತ್ತು ಮಾರ್ಕೆಟ್ನಲ್ಲಿ ಕೂಡ ವೀಕ್ನೆಸ್ ಇತ್ತು. ಅದರ ಒಂದು ಇಂಪ್ಯಾಕ್ಟ್ ಕೂಡ TCSನ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ Q3 ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡೋದಕ್ಕೂ ಮುಂಚೆ ನಿನ್ನೆ ಕೆಲವೊಂದಿಷ್ಟು ಬ್ರೋಕರೇಜ್ಗಳು ಪ್ರಿಡಿಕ್ಷನ್ ಅನ್ನು ಕೊಟ್ಟಿದ್ರು. ಅವರ ಒಂದು ರೆವೆನ್ಯೂ ಮತ್ತು ಪ್ರಾಫಿಟ್ ಪ್ರಿಡಿಕ್ಷನ್ಸ್ ಬಂದಿತ್ತು. ಅದನ್ನು ನಾವು ಅಬ್ಸರ್ವ್ ಮಾಡೋದಾದ್ರೆ ಹೈಯೆಸ್ಟ್ ರೆವೆನ್ಯೂ ಪ್ರಿಡಿಕ್ಷನ್ ಆಮ್ಕೆ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ನ ಕಡೆಯಿಂದ ಬಂದಿತ್ತು. 64,564 ಕೋಟಿಯಷ್ಟು ರೆವೆನ್ಯೂನ ಪ್ರಿಡಿಕ್ಟ್ ಮಾಡಿದ್ರು. ಹಾಗೆ ಹೈಯೆಸ್ಟ್ ಪ್ರಾಫಿಟ್ ಪ್ರಿಡಿಕ್ಷನ್ ಕೂಡ ಆಮ್ಕೆ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಮಾಡಿದ್ರು. HDFC ಸೆಕ್ಯೂರಿಟೀಸ್ನ ಕಡೆಯಿಂದ ಲೋಯೆಸ್ಟ್ ಪ್ರಾಫಿಟ್ ಪ್ರಿಡಿಕ್ಷನ್ ಆಗಿತ್ತು. 7 ಬ್ರೋಕರೇಜ್ಗಳ ಆವರೇಜ್ ಅನ್ನು ತಗೊಂಡಾಗ 64,218 ಕೋಟಿಯ ರೆವೆನ್ಯೂ ಪ್ರಿಡಿಕ್ಷನ್ ಆಗಿತ್ತು. ಹಾಗೆ ಪ್ರಾಫಿಟ್ಸ್ 12,300 ಕೋಟಿ ಅರೌಂಡಲ್ಲಿ ಬರ್ಬೋದು ಅಂತ ಬ್ರೋಕರೇಜ್ಗಳು ಪ್ರಿಡಿಕ್ಟ್ ಮಾಡಿದ್ರು. ಇವತ್ತು TCSನ ರಿಸಲ್ಟ್ ಬಂದಿದೆ. ಓವರ್ ಆಲ್ 63,973 ಕೋಟಿಯ ರೆವೆನ್ಯೂನ TCS ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 64,259 ಕೋಟಿಯ ರೆವೆನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಕ್ವಾರ್ಟರ್ ರೆವೆನ್ಯೂ ಫಾಲ್ ಆಗ್ತದೆ. ಹಾಗೆ ಡಿಸೆಂಬರ್ 2023ರಲ್ಲಿ 60,583 ಕೋಟಿಯ ರೆವೆನ್ಯೂ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಇಯರ್ ಆನ್ ಇಯರ್ ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತದೆ. ಸೊ ನಾವಿಲ್ಲಿ ಇಯರ್ ಆನ್ ಇಯರ್ ಕಂಪ್ಯಾರಿಸನ್ ಮಾಡೋದು ಬೆಟರ್ ಆಗಿರುತ್ತೆ. ಯಾಕೆಂದರೆ Q3ನಲ್ಲಿ IT ಕಂಪನಿಗಳ ರೆವೆನ್ಯೂಸ್ ಮತ್ತು ಪ್ರಾಫಿಟ್ಸ್ ಸ್ವಲ್ಪ ಫಾಲ್ ಆಗುತ್ತೆ. ಫೆಸ್ಟಿವಲ್ ಸೀಸನ್ ಕೂಡ ಆಗಿರೋದ್ರಿಂದ ರೆವೆನ್ಯೂಸ್ನಲ್ಲಿ ಸ್ವಲ್ಪ ಫಾಲ್ ನೋಡೋದಕ್ಕೆ ಸಿಗುತ್ತೆ. ಬಟ್ TCS ಒಳ್ಳೆ ಒಂದು ರೆವೆನ್ಯೂ ಮತ್ತು ಪ್ರಾಫಿಟ್ ಡಿಕ್ಲೇರ್ ಮಾಡ್ಬೋದು ಅನ್ನೋಂಥ ಒಂದು ಪ್ರಿಡಿಕ್ಷನ್ ಬರೋದಕ್ಕೆ ರೀಸನ್ ರೂಪಾಯಿಯ ವ್ಯಾಲ್ಯೂ ಡೆಪ್ರಿಷಿಯೇಟ್ ಆಗ್ತದೆ, ಡಾಲರ್ನ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಇದರ ಒಂದು ಅಡ್ವಾಂಟೇಜ್ TCSಗೆ ಸಿಗ್ಬೋದು ಅನ್ನೋಂಥ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಸ್ವಲ್ಪ ರೆವೆನ್ಯೂಸ್ ಫಾಲ್ ಆಗಿದೆ. ಹಾಗೆ ಓವರ್ ಆಲ್ ಎಕ್ಸ್ಪೆನ್ಸಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಬಟ್ ಕ್ವಾರ್ಟರ್ ಎಕ್ಸ್ಪೆನ್ಸಸ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತದೆ. ಹಾಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಪರೇಟಿಂಗ್ ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 24.5% ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ನೋಡೋದಕ್ಕೆ ಸಿಕ್ಕಿದೆ. 12,380 ಕೋಟಿಯ ಪ್ರಾಫಿಟ್ಸ್ ಅನ್ನು TCS ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಬ್ರೋಕರೇಜ್ಗಳ ಆವರೇಜ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದೇ ರೀತಿಯಲ್ಲಿ ಪ್ರಾಫಿಟ್ಸ್ ಬರ್ತಿರೋದು ಕಾಣಿಸ್ತದೆ. ಹಾಗೆ ಕಳೆದ ಕ್ವಾರ್ಟರ್ನಲ್ಲಿ 11,909 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿತ್ತು. ಹಾಗೆ 2023ರ ಡಿಸೆಂಬರ್ನಲ್ಲಿ 11,058 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಇಯರ್ ಆನ್ ಇಯರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಕ್ವಾರ್ಟರ್ ಕೂಡ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಬ್ರೋಕರೇಜ್ಗಳ ಎಸ್ಟಿಮೇಷನ್ಸ್ನ ರೀತಿಯಲ್ಲೇ TCS ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೆ ಇದರ ಜೊತೆಯಲ್ಲಿ ಒಳ್ಳೆ ಒಂದು ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿದೆ. 10 ರೂಪಾಯಿಯ ಇಂಟ್ರಿಮ್ ಡಿವಿಡೆಂಡ್, ಅದರ ಜೊತೆಯಲ್ಲಿ 66 ರೂಪಾಯಿಯ ಸ್ಪೆಷಲ್ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಟೋಟಲ್ 76 ರೂಪಾಯಿಯ ಡಿವಿಡೆಂಡ್ ಅನೌನ್ಸ್ ಆಗಿದೆ. ಈ ಒಂದು ಡಿವಿಡೆಂಡ್ಗೆ ರೆಕಾರ್ಡ್ ಡೇಟ್ ಜನವರಿ 17 ಆಗಿರುತ್ತೆ. ಆಲ್ರೆಡಿ ನೀವು TCSನ ಶೇರ್ ಹೋಲ್ಡರ್ಸ್ ಆಗಿದ್ರೆ ಜನವರಿ 17ರವರೆಗೂ TCSನ ಶೇರ್ಸ್ಗಳನ್ನು ಹೋಲ್ಡ್ ಮಾಡಿಕೊಂಡ್ರೆ ಈ ಒಂದು ಡಿವಿಡೆಂಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಫೆಬ್ರವರಿ 3ಕ್ಕೆ ಕ್ರೆಡಿಟ್ ಆಗುತ್ತೆ. ಹಾಗೆ ನೀವು TCSನ ಶೇರ್ಸ್ಗಳನ್ನು ಈಗ ಬೈ ಮಾಡಿಕೊಂಡ್ರು ಕೂಡ ನಿಮಗೆ ಈ ಒಂದು ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಸೊ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋ ರೀತಿಯಲ್ಲಿ ಕೇವಲ ಡಿವಿಡೆಂಡ್ನ ಪರ್ಸ್ಪೆಕ್ಟಿವ್ನಿಂದ ಶೇರ್ಸ್ಗಳನ್ನು ಬೈ ಮಾಡ್ಕೋಬೇಡಿ. ಯಾಕೆಂದರೆ ಡಿವಿಡೆಂಡ್ ರೆಕಾರ್ಡ್ ಡೇಟ್ನ ದಿನದಂದು ಸ್ಟಾಕ್ ಪ್ರೈಸ್ನಲ್ಲಿ ಆ ಡಿವಿಡೆಂಡ್ ಅಮೌಂಟ್ ಮೈನಸ್ ಆಗುತ್ತೆ. ಅಡ್ಜಸ್ಟೆಡ್ ಪ್ರೈಸ್ನಲ್ಲಿ ಸ್ಟಾಕ್ ಟ್ರೇಡ್ ಆಗುತ್ತೆ. ಇದರಿಂದ ನಿಮ್ಗೆ ಯಾವುದೇ ರೀತಿಯ ಒಂದು ಅಡ್ವಾಂಟೇಜ್ ಸಿಗೋದಿಲ್ಲ. ಅದೇ ನೀವು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ನ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿದ್ರೆ ಈ ಡಿವಿಡೆಂಡ್ ನಿಮಗೆ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ TCSನ ಸ್ಟಾಕ್ ಪ್ರೈಸ್ ಮತ್ತೆ ರಿಕವರ್ ಆಗುತ್ತೆ. ಆಗ ನೀವು ಅಡ್ವಾಂಟೇಜನ್ನು ಪಡ್ಕೋಬೋದು. ಈಗ ನೀವು TCSನಲ್ಲಿ ಇನ್ವೆಸ್ಟ್ ಮಾಡಿ ಅದನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಈಗಲೂ ಕೂಡ TCSನ ಶೇರ್ಸ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಹಾಗೆ TCSನ ಹೆಡ್ ಕೌಂಟ್ ಫಾಲ್ ಆಗಿದೆ. ಅಂದರೆ ನಂಬರ್ ಆಫ್ ಎಂಪ್ಲಾಯೀಸ್ ಏನು TCSನಲ್ಲಿ ಕೆಲಸ ಮಾಡ್ತಿದ್ರು ಅವರ ಕೌಂಟ್ ಕಡಿಮೆ ಆಗ್ತಿರೋದು ಕಾಣಿಸ್ತಿದೆ. 5,370 ಹೆಡ್ ಕೌಂಟ್ ಕಡಿಮೆ ಆಗಿದೆ. ಈಗ TCSನಲ್ಲಿ 6,07,354 ಎಂಪ್ಲಾಯೀಸ್ಗಳು ಕೆಲಸ ಮಾಡ್ತಾರೆ. ಹಾಗೆ ಅಟ್ರಿಷನ್ ರೇಟ್ ಕೂಡ 10%ನ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. ನಾರ್ತ್ ಅಮೆರಿಕಾನಲ್ಲಿ ಬಿಸ್ನೆಸ್ ಸ್ವಲ್ಪ ಫಾಲ್ ಆಗ್ತಿರೋದು ಕಾಣಿಸ್ತಿದೆ. ಲ್ಯಾಟಿನ್ ಅಮೆರಿಕಾನಲ್ಲಿ 7%ನಷ್ಟು ಬಿಸ್ನೆಸ್ ಗ್ರೋತ್ ಡಿಕ್ಲೇರ್ ಮಾಡಿದ್ದಾರೆ. ಇಂಡಿಯನ್ ರೀಜನ್ನಲ್ಲಿ 70% ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಗ್ರೋತ್ ಕಡಿಮೆ ಆಗಿದೆ. ಓವರ್ ಆಲ್ ಟೋಟಲ್ ಡೀಲ್ ವಿನ್ಸ್ $10.2 ಬಿಲಿಯನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಕಳೆದ ಕ್ವಾರ್ಟರ್ನಲ್ಲಿ ಡೀಲ್ ವಿನ್ಸ್ $8.6 ಬಿಲಿಯನ್ ಇತ್ತು. ಸೊ ಒಳ್ಳೆ ಒಂದು ಡೀಲ್ ವಿನ್ಸ್ ಕೂಡ ರೆಕಾರ್ಡ್ ಆಗ್ತಿರೋದು ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಡೀಲ್ ವಿನ್ಸ್ 26% ಇನ್ಕ್ರೀಸ್ ಆಗಿದೆ. ಸೊ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ TCS ಶೇರ್ ಮಾಡಿದ್ದಾರೆ. ಜನರೇಟಿವ್ AI ಸೆಗ್ಮೆಂಟ್ನಲ್ಲಿ ಸಾಕಷ್ಟು ಫೋಕಸ್ ಇತ್ತು. ಸೊ ಆ ಒಂದು ಸೆಗ್ಮೆಂಟ್ನಿಂದ ಹೆಚ್ಚಿನ ಒಂದು ಡೀಲ್ ವಿನ್ಸ್ ಅನ್ನ TCS ರೆಕಾರ್ಡ್ ಮಾಡಿದ್ದಾರೆ. ಸೊ ಓವರ್ ಆಲ್ ಒಳ್ಳೆ ಒಂದು ರಿಸಲ್ಟ್ TCSನ ಕಡೆಯಿಂದ ಬಂದಿದೆ. ನೋಡಬೇಕಾಗುತ್ತೆ ನಾಳೆ ಈ ಒಂದು ರಿಸಲ್ಟ್ಗೆ TCS ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. ಹಾಗೆ ಬೇರೆ IT ಸೆಕ್ಟರ್ನ ಸ್ಟಾಕ್ಗಳ ಫೋಕಸ್ ಕೂಡ ಈ ಒಂದು ರಿಸಲ್ಟ್ನ ಮೇಲೆ ಇತ್ತು. ಒಳ್ಳೆ ಒಂದು ರಿಸಲ್ಟ್ ಅಂತಲೇ ಕನ್ಸಿಡರ್ ಆಗುತ್ತೆ. ಓವರ್ ಆಲ್ IT ಸೆಕ್ಟರ್ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇದೆ. ಬಟ್ ಮಾರ್ಕೆಟ್ ಕೂಡ ಅದಕ್ಕೆ ಸಪೋರ್ಟನ್ನು ಮಾಡಬೇಕಾಗುತ್ತೆ. ಮಾರ್ಕೆಟ್ನಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇದ್ದರೆ IT ಸ್ಟಾಕ್ಗಳಲ್ಲಿ ಕೂಡ ವೀಕ್ನೆಸ್ ಇರುತ್ತೆ.
ಹಾಗೆ ಇನ್ನೊಂದು ಐ ಟಿ ಸೆಕ್ಟರ್ನ ಕಂಪನಿ ಟಾಟಾ ಎಲೆಕ್ಸಿ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಇವತ್ತು ಡಿಕ್ಲೇರ್ ಮಾಡಿದ್ದಾರೆ. ಬೆಳಿಗ್ಗೆ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು, ಅದಾದ್ಮೇಲೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ತು. ನೆಗೆಟಿವ್ ಆಗಿ ಟಾಟಾ ಎಲೆಕ್ಸಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಟಾಟಾ ಎಲೆಕ್ಸಿಯ ಫಿಗರ್ಸ್ ನಮಗೆ ಲ್ಯಾಕ್ಸ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಟಾಟಾ ಎಲೆಕ್ಸಿ ಇಯರ್ ಆನ್ ಇಯರ್ ಪ್ರಾಫಿಟ್ ನಲ್ಲಿ 3.6% ಡಿಕ್ಲೈನ್ ಅನ್ನು ತೋರಿಸಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫಾಲ್ ಆಗ್ತಿದೆ. ಹಾಗೆ ರೆವೆನ್ಯೂಸ್ 2.7% ಇನ್ಕ್ರೀಸ್ ಆಗಿದೆ. 939 ಕೋಟಿಯಷ್ಟು ರೆವೆನ್ಯೂನ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಫಿಗರ್ಸ್ ಲ್ಯಾಕ್ಸ್ನಲ್ಲಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 955 ಕೋಟಿಯ ರೆವೆನ್ಯೂ ಡಿಕ್ಲೇರ್ ಆಗಿತ್ತು. ಡಿಸೆಂಬರ್ 2023ರಲ್ಲಿ 914 ಕೋಟಿಯ ರೆವೆನ್ಯೂನ ಡಿಕ್ಲೇರ್ ಮಾಡಿದ್ರು. ಸೊ ಇಯರ್ ಆನ್ ಇಯರ್ ರೆವೆನ್ಯೂಸ್ 2.7% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವೆನ್ಯೂ ಸ್ವಲ್ಪ ಫಾಲ್ ಆಗ್ತದೆ. ಹಾಗೆ ಕಂಪನಿಯ ಟೋಟಲ್ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿ ಎಕ್ಸ್ಪೆನ್ಸಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. 199 ಕೋಟಿಯ ಪ್ರಾಫಿಟ್ಸ್ ಅನ್ನ ಟಾಟಾ ಎಲೆಕ್ಸಿ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 229 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಸೊ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಫಾಲ್ ಆಗ್ತದೆ. ಇಯರ್ ಆನ್ ಇಯರ್ ಕೂಡ ಪ್ರಾಫಿಟ್ನಲ್ಲಿ ಫಾಲ್ ನೋಡೋದಕ್ಕೆ ಸಿಗ್ತದೆ. 206 ಕೋಟಿಯ ಪ್ರಾಫಿಟ್ಸ್ 2023ರ ಡಿಸೆಂಬರ್ನಲ್ಲಿ ಡಿಕ್ಲೇರ್ ಆಗಿತ್ತು. ಸೊ 3.6% ಪ್ರಾಫಿಟ್ ಡ್ರಾಪ್ ಇಯರ್ ಆನ್ ಇಯರ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಟಾಟಾ ಎಲೆಕ್ಸಿ ಕಡೆಯಿಂದ ಅಷ್ಟು ಒಳ್ಳೆ ರಿಸಲ್ಟ್ ಈ ಒಂದು ಕ್ವಾರ್ಟರ್ನಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆ ರೀಸೆಂಟ್ ಆಗಿ ಒಳ್ಳೆ ಒಂದು ಪಾಸಿಟಿವ್ ಅಪ್ಡೇಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಪಾರ್ಟ್ನರ್ಶಿಪ್ನಲ್ಲಿ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್ಗಳನ್ನ ಡೆವಲಪ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಬಟ್ ಕ್ವಾರ್ಟರ್ 3ನಲ್ಲಿ ಅಷ್ಟೊಳ್ಳೆ ರಿಸಲ್ಟ್ಸ್ ಬರ್ತಿಲ್ಲ. ಟಾಟಾ ಎಲೆಕ್ಸಿಯ ರಿಸಲ್ಟ್ ಕೂಡ ಮಾರ್ಕೆಟ್ ಅವರ್ಸ್ನ ನಂತರ ಬಂದಿದೆ. ನೋಡಬೇಕಾಗುತ್ತೆ ಈ ಒಂದು ರಿಸಲ್ಟ್ಗೆ ಟಾಟಾ ಎಲೆಕ್ಸಿ ನಾಳೆ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ. IRDA ಕೂಡ ಇವತ್ತು ತಮ್ಮ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿರುವಾಗ IRDA ರಿಸಲ್ಟ್ ಇನ್ನೂ ಕೂಡ ಅನೌನ್ಸ್ ಆಗಿಲ್ಲ. ಬಟ್ ಓವರ್ ಆಲ್ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ IRDA ಶೇರ್ ಮಾಡಿದ್ರು. ಇವರ ಲೋನ್ ಡಿಸ್ಟ್ರಿಬ್ಯೂಷನ್ ಸಾಕಷ್ಟು ಇನ್ಕ್ರೀಸ್ ಆಗಿತ್ತು. ಸೊ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನ ಎಕ್ಸ್ಪೆಕ್ಟೇಷನ್ IRDA ನಲ್ಲಿ ಇರುತ್ತೆ. ಸೊ ಕಮ್ಯುನಿಟಿನಲ್ಲಿ ರಿಸಲ್ಟ್ ಅನ್ನು ನಾನು ಪೋಸ್ಟ್ ಮಾಡ್ತೀನಿ. ಹಾಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಒಂದು ಸ್ಟ್ರಾಂಗ್ ಇನ್ವೆಸ್ಟ್ಮೆಂಟ್ ಡಿಸೆಂಬರ್ ತಿಂಗಳಲ್ಲಿ ಕೂಡ ಕಂಟಿನ್ಯೂ ಆಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಟೋಟಲ್ 41,157 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ. ಅಕ್ಟೋಬರ್ ತಿಂಗಳಲ್ಲಿ 41,887 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿತ್ತು. 2024ರ ಕ್ಯಾಲೆಂಡರ್ ಇಯರ್ನಲ್ಲಿ ಎರಡನೇ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಡಿಸೆಂಬರ್ ತಿಂಗಳಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ನಲ್ಲಿ ಸಾಕಷ್ಟು ವೀಕ್ನೆಸ್ ಕೂಡ ಇತ್ತು. ಅದರ ಒಂದು ಅಡ್ವಾಂಟೇಜ್ ಅನ್ನ ಇನ್ವೆಸ್ಟರ್ಸ್ಗಳು ಕೂಡ ತಗೊಂಡಿದ್ದಾರೆ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ ನಲ್ಲಿ ಮಾಡಿದ್ದಾರೆ. SIP ಫ್ಲೋ ಕೂಡ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಟೋಟಲ್ 26,459 ಕೋಟಿಯಷ್ಟು SIP ಇನ್ಫ್ಲೋ ಮ್ಯೂಚುವಲ್ ಫಂಡ್ಗಳಲ್ಲಿ ಬಂದಿದೆ. ಬಟ್ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಔಟ್ಫ್ಲೋ ನೋಡೋದಕ್ಕೆ ಸಿಗ್ತದೆ. ಅದಕ್ಕೆ ರೀಸನ್ ಬಜೆಟ್ನಲ್ಲಿ ಬಂದಂಥ ಅನೌನ್ಸ್ಮೆಂಟ್ ಆಗಿರುತ್ತೆ. ಸೊ ಡೆಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಾಗ ಯಾವುದೇ ರೀತಿಯ ಒಂದು ಟ್ಯಾಕ್ಸ್ ಬೆನಿಫಿಟ್ಸ್ ಸಿಗೋದಿಲ್ಲ. ಆದ್ರಿಂದ ಡೆಟ್ ಫಂಡ್ಗಳಲ್ಲಿ ಔಟ್ಫ್ಲೋ ಬರ್ತಿದೆ. IGL ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಜಂಪ್ ನೋಡೋದಕ್ಕೆ ಸಿಕ್ತು. ನಿನ್ನೆ IGLನ ಸಬ್ಸಿಡರಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ಇತ್ತು. ಅದರ ಜೊತೆಯಲ್ಲಿ ಇನ್ನೊಂದು ಪಾಸಿಟಿವ್ ನ್ಯೂಸ್ ಈಗ IGLಗೆ ಸಿಕ್ಕಿದೆ. ಗೇಲ್ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. IGL, MGL, ಗುಜರಾತ್ ಗ್ಯಾಸ್ ಈ ರೀತಿಯ ಕಂಪನಿಗಳಿಗೆ ಗ್ಯಾಸ್ ಅಲೋಕೇಶನನ್ನು ಕಡಿಮೆ ಮಾಡ್ತೀವಿ ಅಂತ. ಬಟ್ ಈಗ ಮತ್ತೊಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. 31% ಅಲೋಕೇಶನ್ಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಇದು ಖಂಡಿತವಾಗ್ಲೂ IGL, MGL ಸ್ಟಾಕ್ಗಳಿಗೆ ಪಾಸಿಟಿವ್ ಆಗಿರುತ್ತೆ. ಆ ಒಂದು ರೀಸನ್ನಿಂದ IGL ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ನೋಡೋದಕ್ಕೆ ಸಿಗ್ತದೆ. ಹಾಗೆ IGL ತಮ್ಮ ಮಾರ್ಜಿನ್ಸ್ ಅನ್ನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಪ್ರೈಸಸ್ ಅನ್ನ ಇನ್ಕ್ರೀಸ್ ಮಾಡುವಂತ ಚಾನ್ಸಸ್ಗಳು ಕೂಡ ಇರುತ್ತೆ. ಓವರ್ ಆಲ್ ಪಾಸಿಟಿವ್ ನ್ಯೂಸ್ IGL ನಲ್ಲಿ ನೋಡೋದಕ್ಕೆ ಸಿಗ್ತದೆ. IGL ನ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಆಗಿದೆ. ಬಟ್ ರೆಗ್ಯುಲರ್ ಆಗಿ ಈ ಒಂದು ಕಂಪನಿಯಲ್ಲಿ ಸ್ವಲ್ಪ ನೆಗೆಟಿವ್ ನ್ಯೂಸ್ಗಳು ಕೂಡ ಬರ್ತಿರುತ್ತೆ. ಆ ರೀಸನ್ ನಿಂದ ಸ್ಟಾಕ್ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಿರುತ್ತೆ. ಹಾಗೆ ಕಂಪನಿ ಮೇಜರ್ ಆಗಿ ಡೆಲ್ಲಿಯಲ್ಲಿ ಆಪರೇಟ್ ಮಾಡ್ತಾರೆ. ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳನ್ನ ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಪ್ಲಾನ್ಸ್ಗಳು ಆಗ್ತದೆ. ಸೊ ಮುಂದಿನ ದಿನಗಳಲ್ಲಿ IGLನ ಪೆಟ್ರೋಲ್ ಪಂಪ್ಗಳು ಯಾವ ರೀತಿಯಲ್ಲಿ ಆಪರೇಟ್ ಮಾಡ್ಬೋದು ಅದರ ಬಗ್ಗೆ ಕೂಡ ಕ್ವೆಶ್ಚನ್ಸ್ ಅರೈಸ್ ಆಗ್ತಿರುತ್ತೆ. ಆ ರೀಸನ್ಗಳಿಂದ IGL ಕರೆಕ್ಟ್ ಆಗ್ತಿರುತ್ತೆ. ಸ್ವಲ್ಪ ರಿಸ್ಕಿ ಸ್ಟಾಕ್ ಆಗುತ್ತೆ. ಸೊ ಪೋರ್ಟ್ಫೋಲಿಯೋನಲ್ಲಿ ಡೈವರ್ಸಿಫಿಕೇಶನ್ ಬೇಕು ಅಂದರೆ ಈ ಒಂದು ಸ್ಟಾಕನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಇಲ್ಲ ಅಂದರೆ ಗೇಲ್ನಂಥ ಸ್ಟಾಕನ್ನು ನೀವು ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡ್ಕೋಬೋದು. ಹಾಗೆ ನ್ಯೂಜನ್ ಸಾಫ್ಟ್ವೇರ್ನಲ್ಲಿ ಇವತ್ತು 2% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಿಗ್ಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತಿತ್ತು. ಕಂಪನಿಗೆ US ನಿಂದ $2.57 ಮಿಲಿಯನ್ ಆರ್ಡರ್ ಸಿಕ್ಕಿದೆ. ಈ ಒಂದು ಆರ್ಡರ್ ಸಿಕ್ಕಿರೋದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗಿತ್ತು. ಬಟ್ ಮಾರ್ಕೆಟ್ನಲ್ಲಿ ಓವರ್ ಆಲ್ ವೀಕ್ನೆಸ್ ಇದ್ದಿದ್ದರಿಂದ ಸ್ವಲ್ಪ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಅನ್ನ ಕಂಪನಿ ಡಿಕ್ಲೇರ್ ಮಾಡಿದ್ರು. ಹೆಲ್ತ್ ಕೇರ್ ಸೆಗ್ಮೆಂಟ್ನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ನ್ಯೂಜನ್ ಪಡ್ಕೊಂಡಿದ್ದಾರೆ. ಹಾಗೆ ರೀಸೆಂಟ್ ಆಗಿ ಸೌದಿ ಅರೇಬಿಯಾನಲ್ಲಿ ಕೂಡ $2.27 ಮಿಲಿಯನ್ ಆರ್ಡರ್ ಕಂಪನಿಗೆ ಸಿಕ್ಕಿತ್ತು. ಸೊ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳನ್ನು IPO ರಿವ್ಯೂಸನ್ನು ರೆಗ್ಯುಲರ್ ಆಗಿ ನಾನು ನಿಮಗೆ ಪ್ರೊವೈಡ್ ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.